ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾನು ನಿಮಗೆ ಅಕ್ಕಿ ಉಸ್ಲಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅಕ್ಕಿ ಉಸ್ಲಿಗೆ ಇಷ್ಟೆಲ್ಲ ಐಟಮ್ ಬೇಕು. ಆಲೂಗಡ್ಡೆ, ಎಲೆಕೋಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು, ಆನಿಯನ್ನು, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ. ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಬೆಂಡೆಕಾಯಿನ ಬಿಟ್ಟು ಮತ್ತು ಬೀಟ್ರೋಟ್ ಬೇಕಿದ್ರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಬೀನ್ಸ್ ಇರಲಿಲ್ಲ, ಸೊ ಬೀನ್ಸ್ ಇಲ್ಲ. ಯಾವ್ಯಾವುದಿದೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ, ಅಂದರೆ ಅಕ್ಕಿ ಮತ್ತು ಹೆಸರುಬೇಳೆ ಸಮಾನೇ ತೊಗೋಬೋದು. ನಾನೇನು ಸಮ ತೊಗೊಂಡಿಲ್ಲ. 2 ಪಾವು ಅಕ್ಕಿ ತೊಗೊಂಡ್ರೆ 1 ಪಾವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಉಡುಡಿಯಾಗಿ ಆಗಲಿ ಅಕ್ಕಿ ಅಂತ. ಇದು ಏನು ನಮ್ಮ ಮನೆಯಲ್ಲಿ ನಾವು ಮಾಡಲ್ಲ. ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಇದನ್ನು ತಿಂಡಿನ ಮಾಡ್ತಾರೆ. ಸೊ ಬನ್ನಿ, ಇವಾಗ ಇದನ್ನು ಮಾಡೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಾಗೋ ಥರ. ಈ ಕಡೆ ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಚಟಪಟ ಅಂತ ಸಿಡಿದಿದೆ. ಇವಾಗ ಇದಕ್ಕೆ ತರಕಾರಿ ಹಾಕ್ಕೊಳ್ಳೋಣ. ಸೊ ಈಗ ನೋಡಿ, ಎಲ್ಲನೂ ತರಕಾರಿಗಳನ್ನ ಹಾಕಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ತರಕಾರಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನು ಫ್ರೈ ಮಾಡ್ಕೊ. ಸೊ ಇವಾಗಿದು ಇಷ್ಟು ಫ್ರೈ ಆಗಿದೆ. ಬನ್ನಿ, ಇವಾಗ ನೀರನ್ನ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ತರಕಾರಿ ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಸೊ ನೋಡಿ, ಇವಾಗ ನಾನು ಇದಕ್ಕೆ ಕಾಯಿ ತುರಿ ಹಾಕಿದ್ದೀನಿ ಮತ್ತು ಬಟಾಣಿ ಹಾಕಿ ಉಪ್ಪು ಹಾಕಿದ್ದೀನಿ. ನೀರು ಕುದೀಲಿ. ಕುದ್ದಾದ್ಮೇಲೆ ನಾವು ಹುರ್ಕೊಂಡಿರೋ ಅಂಥದ್ದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈಗ ಅಕ್ಕಿ ಎಲ್ಲ ಹಾಕಿದ್ದೀನಿ, ಕುದೀತಾ ಇದೆ. ಉಪ್ಪು ಹಾಕಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡೋಣ. ಸೊ ಬನ್ನಿ, ಇವಾಗ ಲಿಡ್ಡು ವಿಜಿಲ್ ಆಗಲಿ. 2 ವಿಜಿಲ್ಸ್ ಮಾಡ್ಕೊಳ್ಳೋಣ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದು. ಸೊ ಈ ಥರ 2 ವಿಜಿಲ್ನ ಕೂಗಿಸ್ಕೊಂಡ್ರೆ ವಿಡಿಯೋ ತೊಗೊಂಡಿದ್ದೀನಿ. ಅಕ್ಕಿ ಉಸ್ಲಿನ ಬಡಿಸೋದು ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ಫೈನಲಿ ಅಕ್ಕಿ ಉಸ್ಲಿ ಈ ಥರ ರೆಡಿ ಆಗುತ್ತೆ ನೋಡಿ, ವಿತ್ ವೆಜಿಟೇಬಲ್ಸ್, ಆಲ್ ದ ವೆಜಿಟೇಬಲ್ಸ್ ಮತ್ತು ದಾಲ್ ಇರೋದ್ರಿಂದ ಇದು ಪ್ರೋಟೀನ್ ರಿಚ್ ಡಯಟ್ ಅಂತಲೇ ಹೇಳ್ಬೋದು. ಸೊ ಈ ಥರ ಫೈನಲಿ ಅಕ್ಕಿ ಉಸ್ಲಿ ರೆಡಿ ಆಯಿತು. ಆ ವಿಡಿಯೋ ಮಿಸ್ ಆಗಿರೋದ್ರಿಂದ ಸಾರಿ. ಸೊ ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬಾ ಹೆಲ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಹೆಸರುಬೇಳೆ ಇದೆ, ತರಕಾರಿ ಇದೆ ಮತ್ತು ಬಟಾಣಿ ಎಲ್ಲ ಹಾಕಿದ್ರಿಂದ ತುಂಬಾ ಹೆಲ್ತಿ ಅಂತ ಹೇಳ್ಬೋದು. ಮೋರೋವರ್ ಇದಕ್ಕೆ ನೀವು ನವಣೆ ಹಾಕ್ಕೋಬೋದು, ಇಲ್ಲ ರೆಡ್ ರೈಸ್ ಹಾಕ್ಕೋಬೋದು. ವೈಟ್ ರೈಸ್ ಬದಲು ನಾವು ಈ ಥರ ಅಕ್ಕಿ ಉಸ್ಲಿನ ಮಾಡ್ತೀವಿ. ನೀವು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.